ನೋಡಿ ಈ ಬ್ರೇಕ್ ಏನಿದೆ ಇದ್ರ ಕಂಟ್ರೋಲ್ ಹೇಗೆ ನಾವು ಈಸಿಯಾಗಿ ಕಲಿಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನಮಗೆ ಮೇಯ್ನ್ ವರ್ಕ್ ಮಾಡೋಕ್ಕೆ ಬೇಕಾಗಿರೋದು ಮೇಯ್ನ್ ಈ ಬ್ರೇಕ್ ಕಂಟ್ರೋಲು. ಇದು ನಮಗೆ ಡಿಸೈನ್ ಹಾಕಲಿಕ್ಕೆ ತುಂಬ ಇಂಪಾರ್ಟೆಂಟ್ ಇರೋದಂದರೆ ಇದ್ರ ಕಂಟ್ರೋಲು, ಫ್ರೇಮ್ ಕಂಟ್ರೋಲು ಎರಡು ಬಂತು ಅಂದರೆ ನೀವು ಈಸಿಯಾಗಿಯೇ ನೀವು ವರ್ಕ್ ಹಾಕ್ಬೋದು. ನೋಡಿ ಇದ್ರ ಕಂಟ್ರೋಲ್ ಇವತ್ತು ಹೇಗೆ ಅನ್ನೋದನ್ನು ನಾವು ಡೇ 2 ಅಲ್ಲಿ ಇದನ್ನು ಕಲಿತಾ ಇದ್ದೀವಿ, ನೋಡೋಣ. ನಮಸ್ಕಾರ ಎಲ್ರಿಗೂ. ನಾನು ಈಗಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಆ ರೀತಿಯಾಗಿ ನಾವು ಬ್ರೇಕ್ ಕಂಟ್ರೋಲ್ ಹೇಗೆ ಇವತ್ತು ಕಲಿಯೋದು ಅನ್ನೋದನ್ನು ನೋಡೋಣ. ನಾವು ನಿನ್ನೆ ಏನು ಕಲ್ತಿದ್ವಿ ಓದು ಕ್ಲಾಸಲ್ಲಿ, ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಾವು ಈಸಿಯಾಗಿ ವರ್ಕ್ ಹಾಕೋದನ್ನು 10 ದಿನದಲ್ಲಿ ಗ್ಯಾರಂಟಿಯಾಗಿ ಕಲಿಬೋದು. ಯಾಕೆಂದರೆ ಯಾವುದೇ ಕಾರಣಕ್ಕೂ ತುಂಬ ಸ್ಪೀಡಾಗಿ ಹೋಗಬಾರ್ದು, ಅರ್ಧಂಬರ್ಧ ಯಾವುದು ಮಾಡಿ ಮುಂದಕ್ಕೆ ಹೋಗಬಾರ್ದು. ಇವತ್ತಿನ ದಿನ ನೀವು ಏನು ಕಲ್ತಿರ್ತೀರೋ ಅದನ್ನು ಇಂಟ್ರೆಸ್ಟಾಗಿ ಕರೆಕ್ಟಾಗಿ ಕಲಿತ್ರೆ ನೀವು ಆಟೋಮೆಟಿಕ್ಕಾಗಿ 10 ದಿನದಲ್ಲಿ ಸಿಂಪಲ್ಲಾಗಿ ವರ್ಕ್ ಹಾಕೋದನ್ನು ನೀವು ಈಸಿಯಾಗಿ ಕಲಿಬೋದು. ನೆನ್ನೆ ವಿಡಿಯೋ ಯಾರು ನೋಡಿಲ್ಲ ಫ್ರೆಂಡ್ಸ್, ಅದನ್ನು ನಾನು ಹೈ ಕಾರ್ಡ್ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತಿಂದ ಏನಂದರೆ ಇದು ಬ್ರೇಕ್ ಕಂಟ್ರೋಲು ಮೇಯ್ನ್. ಇದನ್ನು ನಾವು ಹೇಗೆ ಕಂಟ್ರೋಲ್ ತೊಗೊಳ್ಳೋದು ಅನ್ನೋದನ್ನು ನಾವು ಕಲಿಯೋಣ. ಅದಕ್ಕಿಂತ ಮುಂಚೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಬಿಗಿನರ್ಸ್ಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಕೊನೆಗೆ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನೋಡಿ ನಾನು ಈ ರೀತಿಯಾಗಿ ಫ್ರೇಮ್ಗೆ ಇವತ್ತು ಕೂಡ ನಾನು ಯಾವುದೇ ರೀತಿ ದಾರ ಹಾಕಿಲ್ಲ, ಮಷಿನ್ಗೆ, ಬಾವಿನ ಕೇಸಿಗೆ ಯಾವುದಕ್ಕೂ ದಾರ ಹಾಕಿಲ್ಲ. ನೆನ್ನೆ ಎಲ್ಲ ನಾವು ಇದು ಏನಿದೆ ಫ್ರೇಮು, ಇದನ್ನು ಮೂವ್ ಮಾಡೋದನ್ನು ಮಾತ್ರ ನೆನ್ನೆ ಕಲ್ತಿದ್ದೀವಿ ನಾವು. ಇವತ್ತು ಏನಿದೆ ಇದೇ ಥರ ದಾರ ಹಾಕದಿರೇ ಈ ರೀತಿಯಾಗಿ ರೌಂಡು, ಜಿಗ್ಜಾಗು, ಈ ಥರ ಬಳ್ಳಿ ಶೇಪು, ಈ ಥರ ಹನಿ ಶೇಪು, ಈ ಥರ ಎಲ್ಲ ಆದಷ್ಟು ಸ್ವಲ್ಪ ದೊಡ್ಡದಾಗಿಯೇ ನೀವು ಬರೆದು ಅದ್ರ ಮೇಲೇ ನೀವು ಇದರಲ್ಲಿ ನಂಬರ್ ಸೆಟ್ ಮಾಡೋದು. ಅಂದರೆ ಈ ರೀತಿಯಾಗಿ ಇದನ್ನು ಸೆಟ್ ಮಾಡಬಾರ್ದು. ಯಾಕೆಂದರೆ ಇದನ್ನು ನಾವು ಸೆಟ್ ಮಾಡೋದು ಕಲ್ತ್ವಿ ಅಂದರೆ ಈ ಬ್ರೇಕ್ ಕಂಟ್ರೋಲ್ ಕಲಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಮೊದಲಿಗೆ ಏನು ಮಾಡಬೇಕು, ಇದರಲ್ಲೇ ನಿಧಾನಕ್ಕೆ, ಯಾಕೆಂದರೆ ಫಸ್ಟ್ನೇ ದಿನ ನಾವು ದಾರ ಹಾಕ್ದಿರಾನೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಡನ್ನಾಗಿ ನೀವು ದಾರ ಹಾಕಿಬಿಟ್ರೆ ಏನಾಗುತ್ತೆ, ಅದು ಸ್ಟಿಚ್ ಅಯ್ಯೋ ಹಂಗೋಯ್ತು ಹಿಂಗೋಯ್ತು, ಅದು ಒಂಥರ ನಮಗೆ ಫೀಲ್ ಬೇರೆ ಆಗಿಬಿಡುತ್ತೆ. ಹಾಗಾಗಿ ನಾವು ದಾರ ಹಾಕ್ದಿರಾನೆ ಈ ರೀತಿಯಾಗಿ ಇದ್ರ ಮೂಮೆಂಟು ಇವೆರಡು ಕಲಿತ್ರೆ ನಮಗೆ ತುಂಬಾ ಈಸಿ ಆಗುತ್ತೆ. ನೋಡಿ ನಾನು ಈಗ ಇದನ್ನು ಹೇಗೆ ಇದು ಕಂಟ್ರೋಲ್ ತೊಗೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಮಷಿನ್ ಆನ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಮಷಿನ್ನು ಆನ್ ಮಾಡಿದ ತಕ್ಷಣ ಸೌಂಡ್ ಬರ್ತಿರುತ್ತೆ. ಈ ಮಷಿನ್ ನಂದೇನು ಸೌಂಡ್ ಬರೋದಿಲ್ಲ. ಇದು ನೋಡಿ ನಾನು ಈಗ ಇಲ್ಲಿ ಯಾವ ಥರ ಎಲ್ಲ ನಾನು ಬರೆದಿದ್ದೀನಿ ಅದು ಎಲ್ಲದ್ರ ಮೇಲೆ ಪ್ರತಿಯೊಂದರಲ್ಲೂ ನಾನು ಅದ್ರ ಮೇಲೇ ಸ್ಟಿಚ್ ಹಾಕ್ತಾ ಹೋಗ್ತೀನಿ. ಇದರಲ್ಲಿ ಕಾಲಲ್ಲಿ ನಾನು ಇದನ್ನು ನಂಬರ್ನ ಸೆಟ್ ಮಾಡ್ಕೊತೀನಿ. ಫಸ್ಟಿಗೆ 1 ನಂಬರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ 2, ಆಮೇಲೆ 3, 4, 5 ಆ ರೀತಿ ಸ್ಟಾರ್ಟ್ ಮಾಡಿಕೊಂಡು ಈ 1ರಿಂದ 5ಕ್ಕೆ ಹೋಗಿ 5ರಿಂದ 1ಕ್ಕೆ ಬಂದರೆ ಯಾವ ಡಿಸೈನ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಒಂದು ತುಂಬ ಈಸಿ ಮೆಥಡ್. ಅಥವಾ ನೋಡಿ 2ರಿಂದ ನಾವು 5ಕ್ಕೆ ಹೋದರೆ ಮತ್ತೆ 5ರಿಂದ ವಾಪಸ್ 2ಕ್ಕೆ ಬಂದರೆ ಯಾವ ಥರ ಡಿಸೈನ್ ಆಗುತ್ತೆ. ಆಮೇಲೆ ಈ 0ಯಿಂದ 3ಕ್ಕೆ ಹೋಗೋದು, ಮತ್ತು 3ರಿಂದ ವಾಪಸ್ 0ಕ್ಕೆ ಬಂದರೆ ಯಾವ ಥರ ಆಗುತ್ತೆ. ನೀವು ಇಷ್ಟು ನೀವು ಗಮನ ಕೊಟ್ಟು ಇದನ್ನು ನೋಡ್ಕೊಂಬಿಟ್ರೆ ವರ್ಕ್ ಮಾಡೋದಂತೂ ತುಂಬಾ ಈಸಿ. ಯಾವ ಥರದ ಕಟಿಂಗ್ ಚಿಂತೆ ಕೂಡ ಇರಲ್ಲ ನಿಮಗೆ. ಈಸಿಯಾಗಿಯೇ ನೀವು ಇದನ್ನು ಅಲ್ಲಿಗೆ ಫ್ರೆಂಡ್ಸ್ 2ಕ್ಕೆ ಇಟ್ಕೊಂಡಿದ್ದೀನಿ. 2ಕ್ಕೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನನಗೆ ಸಿಸ್ಟರ್ಸ್ ಕಮೆಂಟ್ ಮಾಡಿದ್ರು, ನಿಮ್ಮ ಮಷಿನ್ ಸೌಂಡ್ ಹೇಗೆ ಬರುತ್ತೆ, ಹೊಸ ಮಿಷಿನ್ ಅಲ್ವಾ, ಸೌಂಡ್ ಹೇಗಿದೆ ಅಂತ ಕೇಳಿದ್ರು. ನೋಡಿ ನಾನು ಯಾವ ಥರದ ಎಡಿಟ್ ಮಾಡ್ತಾ ಇಲ್ಲ, ಇದರಲ್ಲಿ ಡೈರೆಕ್ಟಾಗಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೌಂಡ್ ಹೇಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಕೈ ಆದಷ್ಟು ಫ್ರೆಂಡ್ಸ್ ದೂರ ಇಟ್ಕೊಳ್ಳಿ. ನನಗನ್ಸಿದ ಮಟ್ಟಿಗೆ ತುಂಬ ಏನೋ ಸೌಂಡ್ ಇಲ್ಲ ಅಂತ ಅನಿಸ್ತಾ ಇದೆ. ಇದು ಫುಲ್ಲು ಸ್ಪೀಡ್ ಇಟ್ಟಾಗ ಇಷ್ಟು ಸೌಂಡ್ ಬರುತ್ತೆ.
ನಾವು ಯಾವ ಥರ ಡಿಸೈನ್ ಡ್ರಾ ಮಾಡಿರ್ತೀವೋ ಅದಕ್ಕೆ ತಕ್ಕಂಗೆ ಫ್ರೇಮ್ನ ನಾವು ತಿರುಗಿಸ್ಬೇಕಾಗತ್ತೆ. ಇಷ್ಟೇ ಇದರಲ್ಲಿ ನಮಗೆ ಇರೋದು. ಈಗ ನೋಡಿ ನಾನು 3ನೇ ನಂಬರ್ಗೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಸ್ಪೀಡಾಗಿ ಕೈನ ತಿರುಗಿಸ್ಲಿಕ್ಕೆ ಹೋಗಬಾರ್ದು, ನಿಧಾನಕ್ಕೆ. ನೋಡಿ ನಾನಿದು ಬಳ್ಳಿಗನ್ನ ಈಗ ಹಾಕ್ತಾ ಇದ್ದೀನಿ. ಈ ಬಳ್ಳಿ ಶೇಪ್ ನಾವು ಹೇಗೆ ಡ್ರಾ ಮಾಡ್ಕೊಂಡಿದ್ದೀವೋ ಅದ್ರ ಪ್ರಕಾರನೇ ನಾವು ಈ ಥರ ಫ್ರೇಮ್ನ ತಿರುಗಿಸಿದ್ರೆ ಆಯಿತು. ಅಂದ್ರೇನು ಸ್ಪೀಡಾಗಿ ಫ್ರೇಮ್ ತಿರುಗಿಸ್ಬಾರ್ದು, ನಮಗೆ ಸ್ಟಿಚ್ ಫಿನಿಶಿಂಗ್ ನೀಟಾಗಿ ಬೇಕಲ್ವ, ಅದಕ್ಕೆ ನಾವು ನಿಧಾನಕ್ಕೆ ತಿರುಗಿಸ್ತಾ ಹೋಗಬೇಕು. ಆಗ ನಮಗೆ ಕರೆಕ್ಟಾಗಿ ನೋಡಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ವರ್ಕ್ ಹಾಕೋದು ತುಂಬಾ ಈಸಿ ಇದೆ, ಅಷ್ಟೊಂದೇನು ಕಷ್ಟ ಅಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ಆದರೆ ಇದು ತುಂಬಾ ಈಸಿ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಆಲ್ರೆಡಿ ನನಗೆ ಮಷಿನ್ ಕಂಟ್ರೋಲು, ಸ್ಟಿಚಿಂಗು, ಕಟ್ಟಿಂಗು ಇವೆಲ್ಲ ನನಗೆ ಗೊತ್ತಿರೋದ್ರಿಂದನೋ ಏನೋ ಗೊತ್ತಿಲ್ಲ. ಹೊಸಬ್ರಿಗೆ ಏನು ಗೊತ್ತಿಲ್ಲದೆ ಇರೋರು ಹೇಗಾಗುತ್ತೋ ಅನ್ನೋದನ್ನು ಗೊತ್ತಿಲ್ಲ. ಆದಷ್ಟು ಹೊಸಬ್ರು ಯಾರಾದರೂ ಕಲಿತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ಖಂಡಿತ ಕಮೆಂಟ್ ಮಾಡಿ. ನಾನು ಆದಷ್ಟು ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗೆ ಅದಕ್ಕೆ ಹೇಳ್ತೀನಿ. ನೋಡಿ ಈ ರೀತಿಯಾಗಿ ನಾವು ಮೇಲೆಯಿಂದ ಕೆಳಗೆ ಹೋಗೋದು, ಆಮೇಲೆ ಕೆಳಗಡೆಯಿಂದ ಮೇಲೆ ಹೋಗೋದು, ಎರಡು ಥರನೂ ಇದರಲ್ಲಿ ಕಲಿಬೇಕಾಗುತ್ತೆ. ನಾವು ಬರೀ ಮೇಲೆಯಿಂದನೇ ಬರ್ತೀವಿ ಅನ್ನೋಕ್ಕಾಗಲ್ಲ. ಈ ಥರ ವರ್ಕ್ ಹಾಕುವಾಗ ಈ ರೀತಿಯಾಗೂ ಹೋಗೋದಿರುತ್ತೆ, ಮತ್ತೆ ವಾಪಸ್ ಬರೋದಿರುತ್ತೆ. ಈ ಸೈಡಿಂದನೂ ಬರೋದಿರುತ್ತೆ, ಆ ಸೈಡಿಂದನೂ ಬರೋದಿರುತ್ತೆ. ಅದಕ್ಕೆ ನಾವು ಎಲ್ಲ ಥರದ್ದನ್ನು ಆದಷ್ಟು ಹೋಗಿ ರೂಢಿ ಮಾಡ್ಕೋಬೇಕು. ಬರೀ ನಾವು ಈ ಥರ ಮುಂದೆ ಹೋಗೋದಿದ್ದು ಮಾಮೂಲಿ ನಾವು ಬಟ್ಟೆ ಹೊಲಿಬೇಕಾದ್ರೆ ಈ ಥರ ಬಟ್ಟೆ ಮುಂದೆ ಹೋಗುತ್ತೆ, ಅದನ್ನು ಮಾತ್ರ ನಾವು ರೂಢಿ ಮಾಡ್ಕೋಬಾರ್ದು. ನೋಡಿ ಈಗ ಮೇಲೆಯಿಂದ ಬಂದೆ, ಈ ಸೈಡ್ ಏನಿದೆ ನಾನು ಮತ್ತೆ ಕೆಳಗಡೆಯಿಂದ ಮೇಲಕ್ಕೆ ಹೋಗ್ತಾಯಿದ್ದೀನಿ. ಈ ಥರ ಹೋಗೋದನ್ನು ನಾವು ರೂಢಿ ಮಾಡ್ಕೋಬೇಕು. ಫುಲ್ಲು ಸ್ಪೀಡಾಗಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಈಗ ಮೇಲೆಯಿಂದ ಬಂದೆ, ಈ ಸೈಡ್ಗೆ ಏನಿದೆ ಮತ್ತೆ ನಾನು ಕೆಳಗಡೆಯಿಂದನೇ ಮೇಲಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ನಾಳೆಯಿಂದ ಫ್ರೆಂಡ್ಸ್ ದಾರ ಹಾಕಿ, ದಾರ ಯಾವ್ದು ಹಾಕಬೇಕು, ಯಾವ ಥರ ದಾರ ಹಾಕಬೇಕು ಅನ್ನೋದನ್ನೆಲ್ಲ ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆದಷ್ಟು ಹೊಸಬರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.